ಈಗ ಎರಡನೇ ಕ್ವೆಶನ್ ನೋಡೋಣ, ಎಲ್ಲ 1 ಮಾರ್ಕ್ ಕ್ವೆಶನ್ಸು. ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y is equal to p of x is ಆಪ್ಷನ್ A 3, ಆಪ್ಷನ್ B 5, ಆಪ್ಷನ್ C 4, ಆಪ್ಷನ್ D 1 ಅಂತ ಇದೆ. ನೋಡಿ, ಈ ಗ್ರಾಫನ್ನ ಕರೆಕ್ಟಾಗಿ ನೋಡಿ ನೀವು. ಓಕೆ, ಈ ಗ್ರಾಫನ್ನ ಕರೆಕ್ಟಾಗಿ ನೋಡಿದ್ರೆ ಇಲ್ಲಿ ಈ ಗ್ರಾಫು ಎಕ್ಸ್ ಆಕ್ಸಿಸ್ನ ಎಷ್ಟು ಸತಿ ಟಚ್ ಮಾಡ್ತಿದೆ? ಇಲ್ಲೊಂದು ಸತಿ ಟಚ್ ಮಾಡ್ತಿದೆ, ಇಲ್ಲೊಂದು ಸತಿ ಟಚ್ ಮಾಡ್ತಿದೆ, ಇಲ್ಲೊಂದು ಸರಿ ಟಚ್ ಮಾಡ್ತಿದೆ, ಇಲ್ಲೊಂದು ಸರಿ ಟಚ್ ಮಾಡ್ತಿದೆ. ಓಕೆನಾ? ಸೊ 1 2 3 4, ಇದರ ಆನ್ಸರು 4. ಯಾಕೆ ಅಂತ ಹೇಳಿದ್ರೆ ಝೀರೋಸ್ ಇಸ್ ನಥಿಂಗ್ ಬಟ್ ವೈ 0 ಆಗಿರಬೇಕು. ವೈ 0 ಯಾವಾಗ ಆಗುತ್ತೆ ಸರ್? ವೈ ಎಲ್ಲಿಂದ ಬಂತು ಅಂದರೆ ವೈ ನೋಡಪ್ಪ ಇಲ್ಲಿಂದ ಬಂತು. ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂತ ಇದೆ. ಸೊ ವೈ 0 ಯಾವಾಗ ಆಗುತ್ತೆ? ಎಕ್ಸ್ ಆಕ್ಸಿಸ್ ಅಲ್ಲಿ ವೈ 0 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಎಷ್ಟು ಸತಿ ಎಕ್ಸ್ ಆಕ್ಸಿಸ್ ಅನ್ನ ಟಚ್ ಮಾಡ್ತಿದೆ ಈ ಗ್ರಾಫು? 1 2 1 2 3 4. ಸೊ 4 ಸತಿ ಟಚ್ ಮಾಡ್ತಿದೆ. ಹಾಗಾಗಿ ಇದರ ಆನ್ಸರು ಆಪ್ಷನ್ ಸಿ 4. ಸೊ ಈಗ ತಾವೇನು ಬರೀತೀರಾ? ಆಪ್ಷನ್ ಸಿ 4 ಅಂತ ಬರೀತೀರಾ. ಓಕೆನಾ? ನೋಡಿ, ದಯವಿಟ್ಟು ಈ ರೀತಿನೇ ಬರೀರಿ. ಆಪ್ಷನ್ ಸಿ 4, ಜಸ್ಟ್ 4 ಅಂತ ಬರೆದು ಬಿಡ್ತಾರೆ. ಸೊ ದೇ ವಿಲ್ ನಾಟ್ ಗೆಟ್ ದ ಮಾರ್ಕ್ಸ್ ಸಿಗೋದಿಲ್ಲ. ನೆಕ್ಸ್ಟ್ ಮೂರನೇ ಕ್ವೆಶನ್ ನೋಡೋದಾದ್ರೆ, ಏನ್ ಹೇಳ್ತಿದ್ದಾರೆ? ಇಫ್ a pair of equations a1x plus b1y plus c1 equals to 0 and a2x plus b2y plus c2 equal to 0 have unique solution, then what is the correct relation among the following ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಲ್ಲಿ 3 ಕೇಸಸ್ ಬರುತ್ತೆ. ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ನೋಡಿ. ಇಲ್ಲಿ ನೋಡಿ, ಓಕೆ. ಸೊ ಈ ರೀತಿ ಒಂದು ಲೈನ್ ತಗೊಳ್ತೀರಾ. ಓಕೆ, ಈ ರೀತಿ ಒಂದು ಲೈನ್ ತಗೊಳ್ತೀರಾ. ಓಕೆ, ಇದನ್ನ ಲೈನ್ 1 ಅಂತ ತಗೊಳ್ಳಿ. ದಿಸ್ ಇಸ್ ಲೈನ್ 1. ಈ ರೀತಿ ಇನ್ನೊಂದು ಲೈನ್ ತಗೊಳ್ತೀರಾ, ಲೈನ್ 2. ಓಕೆ, ಈ ಎರಡು ಲೈನು ಎಷ್ಟು ಸತಿ ಇಂಟರ್ಸೆಕ್ಟ್ ಆಗ್ತಿದೆ? ಒಂದೇ ಸತಿ ಇಂಟರ್ಸೆಕ್ಟ್ ಆಗ್ತಿರೋದು. ದಿಸ್ ಇಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಇಂಟರ್ಸೆಕ್ಟ್ ಆಗ್ತಿದೆ, ಇಂಟರ್ಸೆಕ್ಷನ್. ಓಕೆ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಯುನೀಕ್ ಸೊಲ್ಯೂಷನ್ ಕೊಡೋದು ಈ ರೀತಿ ಇಂಟರ್ಸೆಕ್ಟ್. ಯುನೀಕ್ ಅಂದ್ರೆ ಓನ್ಲಿ ಒನ್ ಸೊಲ್ಯೂಷನ್. ಈ ಒನ್ ಸೊಲ್ಯೂಷನ್ ಕೊಡೋ ಕಂಡೀಷನ್ ಯಾವ್ದು ಗೊತ್ತಾ? ಮೊದಲನೇ ಇಕ್ವೇಶನ್ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0 ಅಂತ ತಗೊಂಡಿದ್ರೆ, ಹಾಗೂ ಎರಡನೇ ಇಕ್ವೇಶನ್ a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ ಟು 0 ಈ ರೀತಿ ತಗೊಂಡಿದ್ರೆ, ಇದ್ರ ಕಂಡೀಷನ್ ಏನಪ್ಪಾ ಬರುತ್ತೆ ಅಂದ್ರೆ a1 by a2 is not equal to b1 by b2 ಬರುತ್ತೆ. ಓಕೆ, ಈ ಸಿಚುವೇಶನ್ಗೆ ಈ ಆಲ್ಜಿಬ್ರಾಯಿಕ್ ಕಂಡೀಷನ್ ಇದೆ. ಅರ್ಥ ಆಯ್ತಾ? a1 by a2 is not equal to b1 by b2 ಆಗುತ್ತೆ. ದಿಸ್ ಇಸ್ ದ ಕಂಡೀಷನ್ ಫಾರ್ ಯುನೀಕ್ ಸೊಲ್ಯೂಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ವೇಳೆ ಈ ರೀತಿ ಪ್ಯಾರಲಲ್ ಲೈನ್ಸ್ ಇದ್ರೆ, a1x plus b1y plus c1 equals to 0, ಆಮೇಲೆ a2x plus b2y plus c2 equals to 0 ಈ ರೀತಿ ಪ್ಯಾರಲಲ್ ಲೈನ್ಸ್ ಇದ್ರೆ, ಅದಕ್ಕೆ ಏನಪ್ಪಾ ಕಂಡೀಷನ್ ಅಂತ ಹೇಳಿದ್ರೆ, a1 by a2 is equal to b1 by b2 which is not equal to c1 by c2. ದಿಸ್ ಇಸ್ ದ ಕಂಡೀಷನ್ ಫಾರ್ ಪ್ಯಾರಲಲ್ ಲೈನ್ಸ್. ಅರ್ಥ ಆಯ್ತಾ? ಮೊದಲನೇ ಕಂಡೀಷನ್ ಅಲ್ಲಿ ನೀವೇನ್ ಮಾಡ್ತಿದ್ದೀರಾ? ಯುನೀಕ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಓನ್ಲಿ ಒನ್ ಸೊಲ್ಯೂಷನ್, a1 by a2 ನಾಟ್ ಈಕ್ವಲ್ ಟು b1 by b2 ಆಗುತ್ತೆ. ಅದೇ ನೀವೇನಾದ್ರೂ ಪ್ಯಾರಲಲ್ ಈ ರೀತಿ ತಗೊಂಡ್ರೆ, ಎರಡು ಪ್ಯಾರಲಲ್ ಲೈನ್ಸ್ ತಗೊಂಡ್ರೆ, ಇದಕ್ಕೇನಪ್ಪ ಕಂಡೀಷನ್ ಅಂದ್ರೆ a1 by a2 is equal to b1 by b2 ನಾಟ್ ಈಕ್ವಲ್ ಟು c1 by c2 ಆಗುತ್ತೆ. ಮೂರನೇ ಕಂಡೀಷನ್ ಇದೆ. ಏನಪ್ಪಾ ಮೂರನೇ ಕಂಡೀಷನ್ ಅಂತ ಹೇಳಿದ್ರೆ, ಒಂದು ಲೈನ್ 1 ಅಂತ ತಗೊಳ್ತೀನಿ, L1. ನೆಕ್ಸ್ಟ್ ಎರಡನೇ ಲೈನು, ಅದು ಕೂಡ ಲೈನ್ 1 ಮೇಲೆ ಇರುತ್ತೆ. ಓಕೆ, ಇದು L2 ಆಗುತ್ತೆ. ಲೈನ್ ಮೇಲೆ ಲೈನು. ಓಕೆ, ಅಂದ್ರೆ ಕೋಇನ್ಸಿಡೆಂಟ್ ಲೈನ್ ಅಂತ ಹೇಳ್ತೀವಿ ಇದಕ್ಕೆ.
ಇನ್ಸಿಡೆಂಟ್, ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ಕೋ ಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಲೈನ್ ಮೇಲೆ ಲೈನು. ಇದಕ್ಕೇನಪ್ಪ ಕಂಡೀಷನ್ ಅಂದ್ರೆ A1/A2 is equal to B1/B2 which is equal to C1/C2. This is the condition. ಅರ್ಥ ಆಯ್ತಾ? A1/A2 is equal to B1/B2 is equal to C1/C2. ಈ ಮೂರು ಕೇಸು ಪೇರ್ ಆಫ್ ಲೀನಿಯರ್ ಲೈನ್ಸ್ ಅಲ್ಲಿ ಇರದೇ ಮೂರು ಕಂಡೀಷನ್. ಇಲ್ಲ ಲೈನ್ಸು ಈ ರೀತಿ ಇಂಟರ್ಸೆಕ್ಟ್ ಆಗುತ್ತೆ, ಓಕೆ, ಈ ರೀತಿ ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ, ಅಥವಾ ಈ ರೀತಿ ಪ್ಯಾರಲಲ್ ಆಗುತ್ತೆ, ಅಥವಾ ಲೈನ್ ಮೇಲೆ ಲೈನ್ ಆಗುತ್ತೆ. ಓಕೆ, ಸೊ ಫಸ್ಟ್ ಕೇಸಲ್ಲಿ ಇನ್ಸಿಡೆಂಟ್ ಅಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ಸಿಡೆಂಟ್ ಆದರೆ A1/A2 ನಾಟ್ ಈಕ್ವಲ್ ಟು B1/B2 ಮೊದಲನೇ ಕಂಡೀಷನ್. ನೆಕ್ಸ್ಟು ಪ್ಯಾರಲಲ್ ಆದರೆ A1/A2 ಈಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ಇದು ಎರಡನೇ ಕಂಡೀಷನು. ಮೂರನೇ ಕಂಡೀಷನ್ ಅಂದರೆ ಲೈನ್ ಮೇಲೆ ಲೈನ್ ಕೋಇನ್ಸಿಡೆಂಟ್ ಲೈನ್ ಆದರೆ A1/A2 ನಾಟ್ ಈಕ್ವಲ್ ಟು B1/B2 ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಬಹಳ ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಅಲ್ಲಿ ಏನಪ್ಪ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್. AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೊತ್ತಲ್ವಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತ. ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಬಿಟ್ಟು ಇದರಲ್ಲಿ AP ಯಾವುದಪ್ಪ ಹೇಳು ಅಂತ ಹೇಳ್ತಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಅಂತ ಹೇಳ್ತಿದ್ದಾರೆ. ನೋಡಿ, ನಮಗೆಲ್ಲರಿಗೂ ಗೊತ್ತು ಅಂತ ಅನ್ಕೊಳ್ತೀನಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಕಾಮನ್ ಡಿಫ್ರೆನ್ಸ್ ಇರಬೇಕು. ಏನಪ್ಪ ಅರ್ಥಮೆಟಿಕ್ ಪ್ರೋಗ್ರೆಷನ್, ಏನಪ್ಪ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಫಸ್ಟ್ AP ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. 5, 10, 15, 20, 25, 30, 35, ಆಮೇಲೆ ಯಾವ ಟರ್ಮ್ ಬರುತ್ತೆ, 40, 45, ಈ ರೀತಿ ಗ್ರೋ ಆಗ್ತಿರುತ್ತೆ. ಇದನ್ನ AP ಅಂತ ಹೇಳ್ಬೋದು. ಯಾಕೆ AP ಅಂತ ಹೇಳ್ಬೋದು? ಇಲ್ಲಿ ನೋಡಿ, ಇದನ್ನ A1 ಅಂತ ತಗೊಳ್ತೀನಿ, ಇದನ್ನ A2 ಅಂತ ತಗೊಳ್ತೀನಿ, ಇದನ್ನ A3 ಅಂತ ತಗೊಳ್ತೀನಿ. ಓಕೆ, A1 ಅಂತ ಹೇಳಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಮೊದಲನೇ ಟರ್ಮು, A2 ಅಂತ ಹೇಳಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಎರಡನೇ ಟರ್ಮು, A3 ಅಂತ ಹೇಳಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಮೂರನೇ ಟರ್ಮು. ಈಗ ನಾನು ಯಾವುದಾದ್ರೂ 2 ಟರ್ಮ್ ತಗೊಳ್ತೀನಿ, A1 ತಗೊಂಡೆ ಮತ್ತು A2 ತಗೊಂಡೆ. ಕಾಮನ್ ಡಿಫ್ರೆನ್ಸ್ನ ನಾರ್ಮಲ್ ಆಗಿ ನಾವು ಡಿಫ್ರೆನ್ಸ್ ಅಂತ ತಗೊಳ್ತೇವೆ. ಕಾಮನ್ ಡಿಫ್ರೆನ್ಸ್ನ ಇದಕ್ಕೆ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ A2 ಮೈನಸ್ A1, ಎರಡನೇ ಟರ್ಮ್ ಮೈನಸ್ ಮೊದಲನೇ ಟರ್ಮ್. ಎರಡನೇ ಟರ್ಮ್ ಯಾವುದು? ಎರಡನೇ ಟರ್ಮು 10, ಆಮೇಲೆ ಮೊದಲನೇ ಟರ್ಮ್ ಯಾವುದಿತ್ತು? 5. ಸೊ 10 ಮೈನಸ್ 5 ಏನಾಗುತ್ತೆ? 5. ಈಗ ನೀವು A3 ಮೈನಸ್ A2 ಮಾಡಿ, ಅವಾಗಲೂ 5 ಬರುತ್ತೆ. A4 ಮೈನಸ್ A3 ಮಾಡಿ, ಅವಾಗಲೂ ಕಾಮನ್ ಡಿಫ್ರೆನ್ಸ್ ನಿಮಗೆ 5 ಬರುತ್ತೆ. ಈ ರೀತಿ ಇಲ್ಲಿ ಏನಿದೆ, ಕಾಮನ್ ಡಿಫ್ರೆನ್ಸು 5 ಇದೆ. ಇದನ್ನ ನಾವು AP ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇಷ್ಟಂತೂ ಕ್ಲಾರಿಟಿ ಬಂದ್ಬಿಡ್ತು. ಈಗ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ರು. ಈಗ ನೀವೇ ನೋಡಿ, 1, 2 ಅಲ್ಲಿ ಡಿಫ್ರೆನ್ಸ್ ಎಷ್ಟು? 1. ಅಂದರೆ ನೀವು 2 ಮೈನಸ್ 1 ಮಾಡ್ರಿ, 2 ಮೈನಸ್ 1 ಮಾಡಿದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. ಈಗ 4 ಮೈನಸ್ 2 ಮಾಡಿದ್ರು ನನಗೆ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸೇ ಬರಬೇಕು, 1 ಬರಬೇಕು. ಆದರೆ ಹಂಗೆ ಬರಲ್ಲ. 4 ಮೈನಸ್ 2 ಮಾಡಿದ್ರೆ 2 ಬಂದ್ಬಿಡ್ತು. ಹಾಗಾದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನಾಯಿತು? ಕಾಮನ್ ಡಿಫ್ರೆನ್ಸ್ ಅಂತ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಓಕೆನಾ? ಸೊ ಹಾಗಾದರೆ ಇದು ಏನಾಗೋಗುತ್ತೆ? ರಿಜೆಕ್ಟೆಡ್. ಇದು ರಿಜೆಕ್ಟ್ ಆಗೋಯ್ತು. ಕಾಮನ್ ಡಿಫ್ರೆನ್ಸ್ ಇಲ್ವಲ್ಲ, ನಮಗೆ ಕಾಮನ್ ಡಿಫ್ರೆನ್ಸ್ ಬೇಕು AP ನಲ್ಲಿ. ಎರಡನೇ ಆಪ್ಷನಲ್ಲಿ ನೋಡೋಣ, 3 ಪ್ಲಸ್ 4 ಮಾಡಿದ್ರೆ 7 ಬರುತ್ತೆ, ಕರೆಕ್ಟ್ ಅಲ್ವಾ? 7 ಮೈನಸ್ 3 ಮಾಡಿದ್ರೆ ಎಷ್ಟು? 4 ಬರುತ್ತೆ. ಸೊ ನೆಕ್ಸ್ಟ್ ಟರ್ಮ್ ಏನಾಗಬೇಕು? ಮತ್ತೆ 4 ಡಿಫ್ರೆನ್ಸ್ ಇರಬೇಕು, ಆದರೆ ಇಲ್ಲಿ 3 ಆಗ್ತಿದೆ. ನೋಡಿ, 3 ಮತ್ತು 7 ಅಲ್ಲಿ ಡಿಫ್ರೆನ್ಸು 4 ಇದೆ. 7 ಮೈನಸ್ 3 4. ಅದೇ 10 ಮೈನಸ್ 7 ಮಾಡಿದ್ರೆ 3 ಬಂದ್ಬಿಡ್ತು. ಹಾಗಾದ್ರೆ ಇಲ್ಲೂ ಕೂಡ ಕಾಮನ್ ಡಿಫ್ರೆನ್ಸ್ ಇಲ್ಲ. ಸಿಂಪಲ್. ಸೆಕೆಂಡ್ ಆಪ್ಷನ್ ರಿಜೆಕ್ಟೆಡ್. ಮೂರನೇ ಆಪ್ಷನ್ ಕಡೆಗೆ ನಾವು 4 ಮೈನಸ್ 1 ಮಾಡಿದ್ರಿ, ಎಷ್ಟು ಕಾಮನ್ ಡಿಫ್ರೆನ್ಸು? 4 ಮೈನಸ್ 1 3. 4 ಮೈನಸ್ 1 ಮಾಡಿದ್ರೆ 3 ಕಾಮನ್ ಡಿಫ್ರೆನ್ಸ್ ಬರುತ್ತೆ. 9 ಮೈನಸ್ 4 ಮಾಡಿದ್ರೆ 5. ಮೊದಲನೇ ಕೇಸಲ್ಲಿ 3 ಬಂತು ಕಾಮನ್ ಡಿಫ್ರೆನ್ಸು, ಎರಡನೇ ಕೇಸಲ್ಲಿ 5 ಬಂತು ಕಾಮನ್ ಡಿಫ್ರೆನ್ಸು. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನಾಗ್ತಿದೆ? ಇಲ್ಲಿ ಕಾಮನ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಆಗಿಲ್ಲ. ಅರ್ಥ ಆಗ್ತಿದೆಯಾ? ನೋಡಿ, ನಾವು ಇಲ್ಲಿ ನೋಡಿದ್ರೆ ಕಾಮನ್ ಡಿಫ್ರೆನ್ಸ್ ಎಲ್ಲ ಕಡೆ 5 ಇರಬೇಕಾಗಿತ್ತು, ಆದರೆ ಇಲ್ಲಿ ಈ ಕೇಸಲ್ಲಿ ಕಾಮನ್ ಡಿಫ್ರೆನ್ಸು ಕಾಮನ್ ಆಗಿಲ್ಲ. ಅದಕ್ಕೋಸ್ಕರ ಇದು ಕೂಡ ರಿಜೆಕ್ಟೆಡ್.
ಇನ್ನೇನು 3 ರಿಜೆಕ್ಟ್ ಆದರೆ ಇನ್ನೇನು ನೀವು ಇದು 4ನೇದು ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಆನ್ಸರ್ ಹೇಳ್ಬೋದು. ಆದರೂ ಕೂಡ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. 5, 9, 13 ಮತ್ತು 17 ಇದಲ್ವಾ, 9 - 5 ಮಾಡಿ, ಎಷ್ಟಪ್ಪ ಬರುತ್ತೆ? 9 - 5 4, ಕರೆಕ್ಟಾ? ನೆಕ್ಸ್ಟ್ 13 - 9 ಮಾಡಿ, 13 - 9 ಮಾಡಿದ್ರೆ ಎಷ್ಟಪ್ಪ? 4. ನೆಕ್ಸ್ಟ್ 17 - 13 ಮಾಡಿ, ಎಷ್ಟು ಬರುತ್ತೆ? 17 - 13 4. ಸೊ ಇಲ್ಲಿ ಏನಾಗ್ತಿದೆ, ನಿಮಗೆ ಕಾಮನ್ ಡಿಫ್ರೆನ್ಸ್ ಕಾನ್ಸೆಪ್ಟ್ ಸ್ಯಾಟಿಸ್ಫೈ ಆಗ್ತಿದೆ, ಅದಕ್ಕೋಸ್ಕರ ಇದು ಅರ್ಥ ಆಗ್ತಿದ್ಯಾ? ಓಕೆ. ನಾವು ನೆಕ್ಸ್ಟ್ ಕ್ವೆಶನು ಇನ್ನು 1 ಮಾರ್ಕ್ ಕ್ವೆಶನ್. ಇದು ಬಹಳ ಒಳ್ಳೆ ಕ್ವೆಶನ್ ಅಪ್ಪ, ಇದು ಬಹಳ ಕ್ವೆಶನು. ಮೆಜಾರಿಟಿ ಸ್ಟೂಡೆಂಟ್ಸ್ ಇದನ್ನ ಮಾಡಲ್ಲ. ಮೆಜಾರಿಟಿ, ನೀವು ಅಂತ ಅಲ್ಲ, ಮೆಜಾರಿಟಿ ಸ್ಟೂಡೆಂಟ್ಸ್ ಮಾಡಲ್ಲ. ಯಾಕೆ ಮಾಡಲ್ಲ ಅದು ಹೇಳ್ತೀನಿ. ಏನ್ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ? ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಮೀಡಿಯನ್ ಕ್ಲಾಸಸ್, ಇಲ್ಲೊಂದು ಫ್ರೀಕ್ವೆನ್ಸಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಮಾರ್ಕ್ಸ್ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್. ಈ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ, ಓಕೆನಾ? ಇದು ಕ್ಲಾಸ್ ಇಂಟರ್ವಲ್, ಸಿ ಐ ಅಂದ್ರೆ ಕ್ಲಾಸ್ ಇಂಟರ್ವಲ್ ಅಂತ. ಇದು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಇವರು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಕ್ಯುಮ್ಯುಲೇಟಿವ್ ಅಂತ ಹೇಳಿದ್ರೆ ಆ್ಯಡ್ ಮಾಡೋದಷ್ಟೇ, ಓಕೆ? ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈಗ ಇವ್ರು ಕೇಳ್ತಿರೋದೇನಪ್ಪ, ಇದ್ರ ಒಳಗೆ ಇಲ್ಲಿ ಎಷ್ಟು? 1, 2, 3, 4 ಮೀಡಿಯನ್ ಕ್ಲಾಸ್ ಕೊಟ್ಟಿದ್ದೀವಿ. ಈ 4 ಮೀಡಿಯನ್ ಕ್ಲಾಸ್ ಒಳಗೆ ಮೀಡಿಯನ್ ಕ್ಲಾಸ್ ಅಲ್ಲ, 4 ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದೀವಿ. ಇದ್ರೊಳಗೆ ಮೀಡಿಯನ್ ಕ್ಲಾಸ್ ಯಾವುದು ಅಂತ ಕೇಳ್ತಿದ್ದಾರೆ, ಓಕೆನಾ? ಸೊ ಇದು ನೋಡಿ, 0 to 10 ಇದೆ, 10 to 20 ಇದೆ, 20 to 30 ಇದೆ, 30 to 40 ಇದೆ. ನಮಗೆ ಇದೆಲ್ಲ ಇಂಪಾರ್ಟೆಂಟ್ ಡೇಟಾ. ಇಲ್ಲಿ ಕ್ಲಾಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ 3, 4, 7, 6 ಎನ್ ಅಂತ ಕೊಟ್ಟಿದ್ದಾರೆ. ಇದು ನಮಗೆ ಬಹಳ ಇಂಪಾರ್ಟೆಂಟ್. ಮೀಡಿಯನ್ ಕ್ಲಾಸ್ ಮಾಡೋಕ್ಕೆ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎನ್ ಸಿಕ್ಕಿತ್ತು ನಿಮಗೆ? ಎನ್ ನಿಮಗೆ ಸಿಕ್ಕಿದ್ದು 20, ಕರೆಕ್ಟಾ? ಎನ್ ನಿಮಗೆ ಸಿಕ್ಕಿದ್ದು 20. ನೀವು ಎನ್ ಡಿವೈಡೆಡ್ ಬೈ 2 ಮಾಡಿ. ಅಂದ್ರೆ ಡಿವೈಡೆಡ್ ಬೈ 2 ಅಂದ್ರೇನು? ಅರ್ಧ ಮಾಡೋದು. ಡಿವೈಡ್ ಬೈ 2 ಅಂದ್ರೆ ಅರ್ಧ ಮಾಡೋದು. 20ನ್ನ ಅರ್ಧ ಮಾಡಬೇಕು. 20ನ್ನ ಅರ್ಧ ಮಾಡಿದ್ರೆ 10 ಆನ್ಸರ್ ಬರುತ್ತೆ ನಿಮಗೆ, ಕರೆಕ್ಟ್ ಅಲ್ವಾ? 20ನ್ನ ಅರ್ಧ ಮಾಡಿದ್ರೆ 10 ಆನ್ಸರ್ ಬರುತ್ತೆ. ಈಗ ನೀವು 10 ಹಿಡ್ಕೊಂಡು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಒಂದು ಕಾಲಮ್ ಇತ್ತಲ್ಲ, ಇದರಲ್ಲಿ ಅಥವಾ 10 ಆಗಿರಬೇಕು ಅಥವಾ 10ಕ್ಕಿಂತ ಸ್ವಲ್ಪ ದೊಡ್ಡದಾಗಿರಬೇಕು. ಆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾವು ನೋಡ್ತೀರಾ. ಇನ್ನೊಂದ್ಸರಿ ಹೇಳ್ತೀನಿ, ನೀವು n/2 ಮಾಡ್ತೀರಾ, n/2 ಮಾಡಾದ್ಮೇಲೆ 10 ಬಂತು. 10 ಸಿಕ್ಕಾದ್ಮೇಲೆ ಇಲ್ಲ ನಿಮಗೆ 10 ಆನ್ಸರ್ ಇರಬೇಕು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಅಥವಾ 10ಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು, 10ಕ್ಕಿಂತ ಕಮ್ಮಿ ಇರಂಗಿಲ್ಲ. ಈಗ ಕ್ವೆಶನ್ ನೋಡೋಣ. ಕ್ವೆಶನ್ ನೋಡಿದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಏನಿದೆ? 3 ಇದೆ, 7 ಇದೆ, 14 ಇದೆ, 14 ಇದೆ ಮತ್ತು 20 ಇದೆ. 14 10ಕ್ಕಿಂತ ದೊಡ್ಡದ ಚಿಕ್ಕದ? 14 10ಕ್ಕಿಂತ ದೊಡ್ಡದು. ಹಾಗಂತ ಸರ್ 20 ಇದೆಯಲ್ಲ ಸರ್, 20 ದೊಡ್ಡದಲ್ವಾ ಸರ್ 10ಕ್ಕಿಂತ ಅಂತ ಹೋಗ್ಬೇಡಿ, ಸ್ವಲ್ಪ ದೊಡ್ಡದಾಗಿರ್ಬೇಕಷ್ಟೇ, ತುಂಬ ಜಾಸ್ತಿ ಗ್ಯಾಪ್ ಆಗಿರಬಾರ್ದು. ಸೊ ಈಗ ನೀವಿಲ್ಲಿ ನೋಡಿದ್ರೆ ಈ 14, ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ 14 ಇದೆಯಲ್ಲ, ಇದು ನಿಮ್ಮ ಕರೆಸ್ಪಾಂಡಿಂಗ್ ಮೀಡಿಯನ್ ಕ್ಲಾಸ್ ಬರುತ್ತೆ. ಹಾಗಾದರೆ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ನಾನು ವಾಪಸ್ ತೊಗೊಂಡ್ರೆ ನನಗೇನು ಬಂತು? 20 to 30 ಬಂತು. ಐ ಥಿಂಕ್ ಈ ಕಾನ್ಸೆಪ್ಟ್ ಬಹಳ ಸಿಂಪಲ್ ಇತ್ತು ಅಲ್ವಾ? n/2 ಮಾಡಿದ್ವಿ, n/2 ಮಾಡಾದ್ಮೇಲೆ ನಮಗೆ 10 ಬಂತು. 10ಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು ನೋಡಿದ್ವಿ? 14 ಇತ್ತು. ಆ 14ಗೆ ಕರೆಸ್ಪಾಂಡಿಂಗ್ ಆಗಿ ನಾವು ವಾಪಸ್ ಕ್ಲಾಸ್ ಇಂಟರ್ವಲ್ಸಿಗೆ ಹೋದರೆ ನಮಗೆ 20 to 30 ಅಂತ ಬಂದ್ಬಿಡ್ತು. ಹಾಗಾದರೆ ನಮ್ಮ ಆನ್ಸರು ಆಪ್ಷನ್ ಸಿ. ನಮ್ಮ ಆನ್ಸರು ಆಪ್ಷನ್ ಸಿ 20 to 30. ಏನು ಬರಿತೀವಿ ನಾವು ಆನ್ಸರಲ್ಲಿ? ಆಪ್ಷನ್ ಸಿ 20 to 30 ಈಸ್ ದ ಮೀಡಿಯನ್ ಕ್ಲಾಸ್. ನೀವು ಬೇಕಾದ್ರೆ ಒಂದು ಇಂಗ್ಲಿಷ್ ಆಲ್ಫಾಬೆಟ್ಸ್ ಬಹಳ ಚೆನ್ನಾಗಿರುತ್ತೆ ನಿಮ್ಮದು, ಈಸ್ ದ ಮೀಡಿಯನ್ ಕ್ಲಾಸ್, ಅಥವಾ ನೀವು ಕನ್ನಡ ಮಕ್ಕಳು ಸ್ಟೂಡೆಂಟ್ ಇದ್ದರೆ ಇದು ಮೀಡಿಯನ್ ಕ್ಲಾಸು ಅಂತ ಬರೆದ್ಬಿಡಿ. ನೆಕ್ಸ್ಟ್ ಲೈನು, ನೆಕ್ಸ್ಟ್ ಕ್ವೆಶನು. ನೆಕ್ಸ್ಟ್ ಕ್ವೆಶನಲ್ಲಿ ತುಂಬ ಸಿಂಪಲ್ ಆಗಿರೋ ಕ್ವೆಶನ್ ಕೊಟ್ಟಿದ್ದಾರೆ. ಬಹಳ ಅಂದರೆ ಬಹಳ ಸಿಂಪಲ್. ಇದು ಮಾಡೋಕ್ಕೂ ನನಗೆ ಒಂಥರ ಯಾಕಪ್ಪ ಇಷ್ಟು ಸಿಂಪಲ್ ಕ್ವೆಶನ್ ಕೊಟ್ಟಿದ್ದಾರೆ ಅಂತ ಅನಿಸ್ತಿದೆ, ಆದರೂ ಕೂಡ ಮಾಡ್ತೀನಿ. ಇಫ್ cot A is equal to 3 times tan A, ಟೈಮ್ಸ್ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಆಗ್ತಿರೋದು, ಓಕೆನಾ? ಸೊ cot A is equal to 3 tan A, ದೆನ್ ಮೆಷರ್ ಆಫ್ ದ ಆಂಗಲ್ ಎ. ಇವರು ಆಂಗಲ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. 90 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ, 30 ಡಿಗ್ರಿ.
ಇದು ಮಾಡೋಕ್ಕಿಂತ ಮುಂಚೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಬೇಸಿಕ್ ಕಾನ್ಸೆಪ್ಟ್, 2 ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆನಾ? ಈಗ ಆ ಬೇಸಿಕ್ ಕಾನ್ಸೆಪ್ಟ್ ಯಾವುದೋ ಅರ್ಥ ಮಾಡ್ಕೊಳ್ಳೋಣ. ನೋಡಪ್ಪ, ಟ್ಯಾನ್ 0 ಡಿಗ್ರಿ, ಟ್ಯಾನ್ 0 ಡಿಗ್ರಿ ಏನು? ಟ್ಯಾನ್ 0 ಡಿಗ್ರಿ 0. ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ ಏನು? 1/√3. ಟ್ಯಾನ್ 45 ಡಿಗ್ರಿ ಏನು? ಟ್ಯಾನ್ 45 ಡಿಗ್ರಿ 1. ನೆಕ್ಸ್ಟು ಟ್ಯಾನ್ 60 ಡಿಗ್ರಿ ಏನು? √3. ನೆಕ್ಸ್ಟು ಟ್ಯಾನ್ 90 ಡಿಗ್ರಿ ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್ ಏನಾದರೂ ಆಗುತ್ತೆ. ಓಕೆ, ಇಷ್ಟು ವ್ಯಾಲ್ಯೂಸು ಮೊದಲು ಗೊತ್ತಿರಬೇಕು. ಇದು ಫಸ್ಟ್ ಬ್ಯಾಕ್ಗ್ರೌಂಡ್. ಓಕೆ, ನೋಡಿ, ನಾವು ಮ್ಯಾಥಮೆಟಿಕ್ಸಲ್ಲಿ ಯಾವಾಗಲೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಪ್ರೀ ರಿಕ್ವಿಸಿಟ್ಸ್ ಅಂತ ಹೇಳ್ತೀವಿ. ಪ್ರೀ ರಿಕ್ವಿಸಿಟ್ ಅಂತ ಹೇಳಿದ್ರೆ ಮುಂಚಿತವಾಗಿ ಸ್ವಲ್ಪ ಕಾನ್ಸೆಪ್ಟ್ಸ್ ನಮಗೆ ಗೊತ್ತಿರಬೇಕು, ಅವಾಗಲೇ ನಾವು ಆ ಪ್ರಾಬ್ಲಮ್ನ ಟಚ್ ಮಾಡೋಕ್ಕಾಗೋದು. ಸೊ ಫಸ್ಟ್ ಕಾನ್ಸೆಪ್ಟ್ ಏನು? ನನಗೆ ಇದು ಗೊತ್ತಿರಬೇಕು. ಟ್ಯಾನ್ 0 0, ಟ್ಯಾನ್ 30 1/√3, ಟ್ಯಾನ್ 45 1, ಟ್ಯಾನ್ 60 √3, ಟ್ಯಾನ್ 90 ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್. ಈ ವ್ಯಾಲ್ಯೂಸ್ ಮೊದಲು ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪ ಗೊತ್ತಿರಬೇಕು ಅಂತ ಹೇಳಿದ್ರೆ, ನೆಕ್ಸ್ಟು cot of angle A is equal to cot of angle A is equal to 1/tan A. ಇದು ನನಗೆ ಗೊತ್ತಿರಬೇಕು. ಅಂದರೆ ಕಾಟ್ ಥೀಟಾ ಅನ್ನೋದು ಟ್ಯಾನ್ ಥೀಟಾಯಿನ ರೆಸಿಪ್ರೋಕಲ್ ಆಗುತ್ತೆ, ಇದು ಗೊತ್ತಿರಬೇಕು. ಸೊ ಇಷ್ಟು ನನಗೆ ಗೊತ್ತಿದ್ರೆ ನನಗೆ ಬಹಳ ಸಿಂಪಲ್ ಇದು ಸಾಲ್ವ್ ಮಾಡೋಕ್ಕೆ, ಏನೂ ಇಲ್ಲ ಇದರಲ್ಲಿ. ನೋಡಿಲಿ, ಸಾಲ್ವ್ ಮಾಡ್ತೀನಿ ಈಗ. ಇಷ್ಟು ನನಗೆ ಗೊತ್ತಾಯ್ತಲ್ವಾ? ಈಗ ಕ್ವಶನ್ ಏನಿದ್ದು, ಇಫ್ ಕಾಟ್ ಎ is equal to 3 times tan A. 3 tan A, find the value of A ಅಂತ. ನೋಡಪ್ಪ, ಕ್ಲಿಯರ್ ಆಗಿ ನೋಡ್ಕೊ. ಕಾಟ್ ಎನ ನೀವು 1/tan A ಅಂತ ಬರ್ದ್ಯಾ? ಕಾಟ್ ಎ ಯು ಗೈಸ್ ಹ್ಯಾವ್ ರಿಟನ್ 1/tan A ಅಂತ 3 times tan A. ಈಗ ನೀನು ಏನು ಮಾಡ್ತೀಯ ಅಂದರೆ ಈ tan A ನ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸ್ತೀಯ. ಈ tan A ನ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ರೆ 1 is equal to, ಇಲ್ಲಿ ಡಿವಿಷನ್ ಇದೆ, RHS ಕಳಿಸಿದ್ರೆ ಡಿವಿಷನ್ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ 3 tan ಸ್ಕ್ವೇರ್ ಎ ಆಗುತ್ತೆ. ಟ್ಯಾನ್ ಎ ಇಂಟು ಟ್ಯಾನ್ ಎ, ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಈ 3 ಇದಿಲ್ಲ, ಕೆಳಗೆ ಕಳಿಸು. 3 ಕೆಳಗೆ ಕಳಿಸಿದ್ರೆ 1/3 is equal to tan ಸ್ಕ್ವೇರ್ ಎ. ಹಾಗಾದರೆ ಟ್ಯಾನ್ ಸ್ಕ್ವೇರ್ ಎ is equal to ಏನಾಯಿತು? 1/3 ಆಯಿತು. ನೋಡಿ, ಇದೆರಡು ಸ್ಟೆಪ್ ಒಂದೇ. LHS ಇಲ್ಲಿತ್ತು 1/3, ಇಲ್ಲಿ RHS ಮಾಡ್ಬಿಟ್ಟೆ. ಈಗ ನೀವು ಬರಿಬೋದಲ್ವಾ, 3 is equal to 1 + 2 ಅಂದರೆ 2 + 1 + 2 is equal to 3. ಸೇಮ್ ಕಾನ್ಸೆಪ್ಟ್ ಬರ್ದಿರೋದು. ಸೊ ಈಗ ಟ್ಯಾನ್ ಎ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಎ 1/3 ಆದರೆ ಟ್ಯಾನ್ ಎ ಏನಾಯಿತು? ಟ್ಯಾನ್ ಎ ವ್ಯಾಲ್ಯೂ 1/√3 ಆಯಿತು. ನಾನು ನಿಮಗೇನು ಹೇಳಿದ್ದೆ? ಟ್ಯಾನ್ 0, ಟ್ಯಾನ್ 30, ಟ್ಯಾನ್ 45, ಟ್ಯಾನ್ 60, ಟ್ಯಾನ್ 90 ವ್ಯಾಲ್ಯೂಸ್ ಗೊತ್ತಿರಬೇಕು ಅಂತ. ಸೊ ಹಾಗಾದರೆ ಯಾವ ಆ್ಯಂಗಲಿಗೆ 1/√3 ಬಂತಿತ್ತು? 30 ಡಿಗ್ರಿ. ಇಲ್ಲೇ ಮಾಡಿದ್ದೀನಿ ನೋಡಿ, ಈಗ ತಾನೇ ಮಾಡಿದ್ದೀನಿ. ಟ್ಯಾನ್ 30 1/√3. ಹಾಗಾದರೆ ನಿಮಗೆ ಈ ಆ್ಯಂಗಲ್ ಎ ಜಾಗದಲ್ಲಿ ಯಾವ ಆ್ಯಂಗಲ್ ಬರಬೇಕು? ಆ್ಯಂಗಲ್ 30 ಡಿಗ್ರಿ. ಸೊ ನಿಮ್ಮ ಆಪ್ಷನು ನಿಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ, ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಎ ವಿಚ್ ಈಸ್ ಈಕ್ವಲ್ ಟು 1/√3. ಸೊ ನಿಮಗೆ ಆ್ಯಂಗಲ್ ಏನಾಯಿತು? 30 ಡಿಗ್ರಿ. ಹಾಗಾದರೆ ಆಪ್ಷನಲ್ಲಿ ಹೆಂಗೆ ಬರೀತೀರಾ? ಏನು ಆಪ್ಷನ್ ಕೊಟ್ಟಿದ್ರು? 30 ಡಿಗ್ರಿ. ಯಾವ ಆಪ್ಷನ್ ಕೊಟ್ಟಿದ್ದಾರೆ? ಆಪ್ಷನ್ ಡಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಆನ್ಸರ್ ಹೆಂಗೆ ಬರಬೇಕು ಅಂತ ಹೇಳಿದ್ರೆ, ನಿಮ್ಮ ಆನ್ಸರ್ ಡಿ 30 ಡಿಗ್ರಿ. ಇಷ್ಟೇ ಬರಿಬೇಕಾಗಿರೋದು ನೀವು. ಓಕೆನಾ? ಐ ಹೋಪ್ ಇಟ್ಸ್ ಕ್ಲಿಯರ್. ಸ್ವಲ್ಪ ಸ್ಟೂಡೆಂಟ್ಸ್ ಹಿಂಗೂ ಬರೀತಾರೆ, ಆಪ್ಷನ್ ಡಿ ಈಸ್ ಈಕ್ವಲ್ ಟು ಎ ಈಕ್ವಲ್ಸ್ ಟು 30 ಡಿಗ್ರಿ ಅಂತ ಬರೀತಾರೆ. ಇದು ಎಕ್ಸೆಪ್ಟಬಲ್ಲೇ, ಆದರೆ ಇದು ಬರೆದ್ರೆ ಇನ್ವಿಜಿಲೇಟರ್ಗೂ ಟೆನ್ಷನ್ ಇರಲ್ಲ, ಆರಾಮಾಗಿ ಅವನಿಗೆ ಮಾರ್ಕ್ಸ್ ಕೊಡೋಕ್ಕೆ ಈಸಿ ಆಗುತ್ತೆ. ಈ ರೀತಿ ಬರೆದ್ರೆ ಸ್ವಲ್ಪ ಏನಾಗ್ಬಿಡ್ತಾರೆ, ಓ ಆಪ್ಷನ್ ಏನೋ ಅಂತ ಅಂದ್ಕೊಳ್ಬಹುದು. ಅದಕ್ಕೋಸ್ಕರ ಈ ರೀತಿ ಬರೀರಿ. ಓಕೆ, ಈ ರೀತಿ ಬರೆದ್ರೆ ಸೇಫು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತಿದ್ದಾನೆ? ನೆಕ್ಸ್ಟ್ ಕ್ವೆಶನಲ್ಲಿ 7ನೇ ಕ್ವೆಶನು, ಅ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಅ ಪಾಯಿಂಟ್ P of -4, -5 intersect x-axis at a point Q and the coordinates of the point Q are. ಇದು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋದು? x-axis ಅಲ್ಲಂತೆ. ಓಕೆ, ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ ಒಂದು ಪಾಯಿಂಟಿಂದ. ಪಾಯಿಂಟ್ ಏನು? -4, -5. ಆ ಪರ್ಪೆಂಡಿಕ್ಯುಲರ್ ಎಲ್ಲಿ ಡ್ರಾಪ್ ಆಗ್ತಿದೆ? x-axis ಮೇಲೆ ಡ್ರಾಪ್ ಆಗ್ತಿದೆ. ಆ ಪಾಯಿಂಟ್ Q, ಆ x-axis ಮೇಲೆ ಪಾಯಿಂಟ್ Q ಇದೆಯಲ್ಲ, ಅದನ್ನು ಹೇಳಿ ಅಂತ ಹೇಳ್ತಾರೆ.
ನೋಡಿ ಅದು ಸಾಲ್ವ್ ಮಾಡೋಕ್ಕಿಂತ ಮುಂಚೆನೂ ನಾವು ಆನ್ಸರ್ ಹೇಳ್ಬೋದು. ಹೆಂಗೆ ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ವೈ ಕೋಆರ್ಡಿನೇಟ್ ಏನಾಗಿರುತ್ತೆ 0. ಒಂದು ಪ್ರಾಬ್ಲಮ್ ನಾವು ಮಾಡಿದ್ದೀವಿ, y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್. ಪ್ರಾಬ್ಲಮ್ ನಂಬರ್ 2 ನಿಮಗೆ ಅದು ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ, ಜಸ್ಟ್ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಮೇಲೆ ವೈ ಕೋಆರ್ಡಿನೇಟ್ 0. ಇಲ್ಲಿ ಜಸ್ಟ್ ನೋಡಿ ವೈ ಕೋಆರ್ಡಿನೇಟ್ ಎಲ್ಲೆಲ್ಲಿ 0 ಇದೆ, ವೈ ಕೋಆರ್ಡಿನೇಟು ಇಲ್ಲಿ 0 ಇದೆ, ವೈ ಕೋಆರ್ಡಿನೇಟ್ ಇಲ್ಲಿ 0 ಇದೆ. ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ನ 0 ಮಾಡಿದ್ದಾರೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಯಾವತ್ತೂ 0 ಆಗಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಯಾವತ್ತೂ 0 ಆಗಲ್ಲ. ವೈ ಆಕ್ಸಿಸ್ ವೈ ಕೋಆರ್ಡಿನೇಟ್ 0 ಆಗುತ್ತೆ ಎಕ್ಸ್ ಆಕ್ಸಿಸ್ ಅಲ್ಲಿ. ಸೊ ಹಾಗಾದ್ರೆ ನನ್ನ ಆಪ್ಷನ್ನು ಬಿ ಇರಬಹುದು ಅಥವಾ ಸಿ ಇರಬಹುದು, ನನಗೆ ಇನ್ನೂ ಗೊತ್ತಿಲ್ಲ. ಆದರೆ ನನ್ನ ಆನ್ಸರ್ ಮುಖ ಯಾವ ರೀತಿ ಕಾಣಿಸುತ್ತೆ ಅದಂತೂ ಗೊತ್ತು. ಅರ್ಥ ಆಯ್ತಾ? ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಯಾವುದೇ ಕಾರಣಕ್ಕೂ ಆಗಲ್ಲ, ಯಾಕೆಂದರೆ ಎಕ್ಸ್ ಕೋಆರ್ಡಿನೇಟ್ನೇ 0 ಮಾಡಿದ್ದಾರೆ. ಅರ್ಥ ಆಯ್ತಾ? ಎಕ್ಸ್ ಕೋಆರ್ಡಿನೇಟ್ನ 0 ಹೆಂಗೆ ಮಾಡ್ಬಿಡ್ತಾರೆ ಎಕ್ಸ್ ಆಕ್ಸಿಸ್ ಮೇಲೆ? ಎಕ್ಸ್ ಆಕ್ಸಿಸ್ ಮೇಲೆ ವೈ ಕೋಆರ್ಡಿನೇಟ್ 0 ಇರೋದು. ಅರ್ಥ ಆಯ್ತಲ್ವಾ? ಸೊ ಎಕ್ಸ್ ಆಪ್ಷನ್ ಎನಲ್ಲಿ ಎಕ್ಸ್ ಕೋಆರ್ಡಿನೇಟ್ನೇ 0 ಮಾಡಿದ್ದಾರೆ. ಹಾಗಾದರೆ ಇದು ರಾಂಗ್ ಆನ್ಸರು ಆಪ್ಷನ್ ಎ. ಹಾಗಾದರೆ ಈ ಆಪ್ಷನ್ ಡಿನೂ ರಾಂಗ್ ಆನ್ಸರ್. ಆಪ್ಷನ್ ಎ ಆ್ಯಂಡ್ ಡಿ ಸಾಲ್ವ್ ಮಾಡೋಕ್ಕಿಂತ ಮುಂಚೆನೇ ನೀವು ಹೇಳ್ಬಿಡ್ತೀರಾ, ಇಲ್ಲಪ್ಪ ಎಕ್ಸ್ ಆಕ್ಸಿಸ್ ಮೇಲೆ ಎಕ್ಸ್ ಕೋಆರ್ಡಿನೇಟ್ 0 ಆಗೋದಿಲ್ಲ, ಹಾಗಾದರೆ ಆಪ್ಷನ್ ಎ ಮತ್ತು ಆಪ್ಷನ್ ಡಿನ ನಾವು ಬಿಡ್ತಿದ್ದೀವಿ ಅಂತ. ಹಾಗಾದರೆ ನಮ್ಮ ಆನ್ಸರು ಆಪ್ಷನ್ ಸಿ ಇರಬೇಕು ಅಥವಾ ಆಪ್ಷನ್ ಬಿ ಇರಬೇಕು. ಓಕೆನಾ? ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. -4, -5 -4, -5 -4, -5 fine. Okay, fine. ಈಗ y ಆಕ್ಸಿಸ್ ಆಮೇಲೆ ಎಕ್ಸ್ ಆಕ್ಸಿಸ್. ಓಕೆನಾ? ವೈ ಆಕ್ಸಿಸ್ ಮತ್ತು ಎಕ್ಸ್ ಆಕ್ಸಿಸ್ ಹಾಕ್ಬಿಟ್ಟೆ. ಈಗ ಇದೇನು ಆರಿಜಿನ್. ಆರಿಜಿನಲ್ಲಿ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ 0 ಇರುತ್ತೆ. ಇದು 1 2 3 4 1 2 3 4 5. ಇದೇನಾಗುತ್ತಪ್ಪ? 1 2 3 4 1 2 3 4 5. ಇದು ವೈ ಆಕ್ಸಿಸ್ಸು, ಇದು ಎಕ್ಸ್ ಆಕ್ಸಿಸ್ಸು. ಆ್ಯಂಡ್ ದಿಸ್ ಇಸ್ -1 -2 -3 -4 -5. ಇದು -1 -2 -3 -4 -5. ಓಕೆನಾ? ಈಗ ನಮ್ಮ ಪಾಯಿಂಟ್ಸ್ ಏನಿದ್ದು -4, -5. -4 ಮತ್ತು -5 ಅಂದರೆ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ ಎರಡೂ ನೆಗೆಟಿವ್ ಇದೆ. ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ ಎರಡೂ ನೆಗೆಟಿವ್ ಇರುತ್ತೆ ಥರ್ಡ್ ಕ್ವಾಡ್ರೆಂಟಲ್ಲಿ. ನೋಡಪ್ಪ ಇಲ್ಲಿ ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಫಸ್ಟ್ ಕ್ವಾಡ್ರೆಂಟು, ಇದು ಸೆಕೆಂಡು, ಇದು ಥರ್ಡು, ಇದು ಫೋರ್ತು. ಒಂದು ಪ್ಲೇನ್ನ, ಒಂದು ಜಾಮೆಟ್ರಿಕಲ್ ಪ್ಲೇನ್ನ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ನೀವು ಮಾಡಿದ್ರೆ 4 ಕ್ವಾಡ್ರೆಂಟ್ ಬರುತ್ತೆ, 1 2 3 4 ಅಂತ. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಕ್ಸು ಪಾಸಿಟಿವ್, ವೈಯು ಪಾಸಿಟಿವ್. ನೋಡಿ ಎರಡು ಪಾಸಿಟಿವ್ ಬರೆದಿದ್ದೀನಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಕ್ಸ್ ನೆಗೆಟಿವ್, ವೈ ಪಾಸಿಟಿವ್ ಆಗುತ್ತೆ, -x +y ಆಗುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ -x ಮತ್ತು -y ಎರಡು ನೆಗೆಟಿವ್ ಆಗುತ್ತೆ. 4ನೇ ಕ್ವಾಡ್ರೆಂಟಲ್ಲಿ, ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಪಾಸಿಟಿವ್ ಆಗುತ್ತೆ, ವೈ ನೆಗೆಟಿವ್ ಆಗುತ್ತೆ. ಇದು ನಿಮಗೆ ಜ್ಞಾಪಕ ಇರಬೇಕು. ಓಕೆನಾ? ಎರಡು ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಪ್ಲಸ್ ಇರುತ್ತೆ, ಎಕ್ಸ್ ನೆಗೆಟಿವ್ ಆಗುತ್ತೆ. ಯಾವಾಗಲೂ ಎಕ್ಸ್ ಮೊದಲು ವೈ ಸೆಕೆಂಡ್ ಬರುತ್ತೆ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೋಡಿ WXYZ. ಸೊ ಎಕ್ಸ್ ಮೊದಲು ಬರೋದು, ಓಕೆನಾ? ಆಮೇಲೆ ವೈ ಬರೋದು. ಜ್ಞಾಪಕ ಇಟ್ಕೊಳ್ಳಿ, ಈಸಿ ಇದೆ. ಎಕ್ಸ್ ಆ್ಯಂಡ್ ವೈ ಎರಡು ನೆಗೆಟಿವ್ ಆಯಿತು ಥರ್ಡ್ ಕ್ವಾಡ್ರೆಂಟಲ್ಲಿ. ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಪಾಸಿಟಿವ್, ವೈ ನೆಗೆಟಿವ್. ಈಗ ನಮ್ಮ ಪಾಯಿಂಟ್ ಏನಿದ್ದು -4, -5. ಎಕ್ಸು -4 ಇರಬೇಕು, ವೈ -5 ಇರಬೇಕು. ಎಕ್ಸು -4 ಎಲ್ಲಿದೆ? ಎಕ್ಸ್ -4 ಇಲ್ಲಿರೋದು. ಸೊ ಎಕ್ಸ್ -4 ಇಲ್ಲಿದೆ, ವೈ -5 ಇಲ್ಲಿದೆ. ಸೊ ಇದು -4 ಹಿಂಗೆ, ಇಲ್ಲಿ -5 ಹಿಂಗೆ. ಈ ಪಾಯಿಂಟ್ ಏನಾಗುತ್ತೆ? ಈ ಪಾಯಿಂಟು -4, -5 ಆಗುತ್ತೆ. ಈಗ ಅವನು ಏನು ಹೇಳ್ತಿರೋದು ಕ್ವೆಶನಲ್ಲಿ? ಅವನು ಏನು ಹೇಳ್ತಿದ್ದಾನಪ್ಪ ಅಂತ ಹೇಳಿದ್ರೆ, ನಾನೊಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾಪ್ ಮಾಡ್ತೀನಿ ಇಲ್ಲಿಂದ, ಈ ಪಾಯಿಂಟಿಂದ. ಅದು ಎಕ್ಸ್ ಆಕ್ಸಿಸ್ ಮೇಲೆ ಈ ರೀತಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದ. ಹಾಗಾದರೆ ಈ ಕೋಆರ್ಡಿನೇಟ್ ಈಗ ಬಿಟ್ಟಾಕಿ, ಎಲ್ಲ ಬಿಟ್ಟಾಕಿ. ಈಗ ನೋಡಿದ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್ ಏನು? ಈ ಕೋಆರ್ಡಿನೇಟ್ ಏನಿದೆ? ಎಕ್ಸ್ ಆಕ್ಸಿಸ್ ಮೇಲಿದೆ. ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲಿದೆಯಾ ಅಥವಾ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲಿದೆಯಾ? ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲಿದೆ. ಸೊ -4 ನೆಗೆಟಿವ್ ಆಯಿತು.
ವೈ ಏನಾಗುತ್ತೆ ಎಕ್ಸ್ ಆಕ್ಸಿಸ್ ಮೇಲೆ? ನಾನು ಮೊದಲೇ ಹೇಳಿದ್ದೆ ವೈ 0 ಆಗುತ್ತೆ. ಹಾಗಾದ್ರೆ -4,0 ನಿಮ್ಮ ಉತ್ತರ. -4,0 ನೋಡಿ ನಮ್ಮ ಆಪ್ಷನ್ಸ್ ನೋಡೋಣ. -4,0 ನಿಮ್ಮ ಆಪ್ಷನ್ ಬಿ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್. -4,0 ಸಿಂಪಲ್ ಇತ್ತಲ್ವಾ? ಸಿಂಪಲ್ ಕಾನ್ಸೆಪ್ಟ್ ಇದು, ಅರ್ಥ ಮಾಡ್ಕೊಂಡಿರ್ಬೇಕು ಅಷ್ಟೇ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ದ ಕ್ವಾಡ್ರಾಟಿಕ್ ಇಕ್ವೇಶನ್ ಹೂಸ್ ರೂಟ್ಸ್ ಆರ್ 6 and -1 ಗಿವ್ ಮಿ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ತಾರೆ. ಅಂದ್ರೆ ನಾನು ರೂಟ್ಸ್ ಕೊಡ್ತೀನಿ. ನಾರ್ಮಲಿ ಏನು ಮಾಡ್ತಾರೆ, ಕ್ವಾಡ್ರಾಟಿಕ್ ಇಕ್ವೇಶನ್ನ ಕೊಟ್ಬಿಟ್ಟು ಸಾಲ್ವ್ ಮಾಡಿ, ಎಕ್ಸ್ ವ್ಯಾಲ್ಯೂಸ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಇವರಿಗೆ ಎಕ್ಸ್ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ಎಕ್ಸ್ ವ್ಯಾಲ್ಯೂಸ್ನ ಕೊಟ್ಬಿಟ್ಟು ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವುದು ಅಂತ ಹೇಳ್ತಿದ್ದಾರೆ. ಓಕೆ, ಈಗ ನೋಡಿ, ಇದನ್ನ 2 ರೀತಿ ನಾವು ಸಾಲ್ವ್ ಮಾಡ್ಬೋದು. 2 ರೀತಿ ಯಾವುದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆಯಲ್ಲ, ಇಲ್ಲಿ ಎಕ್ಸ್ ಅಂಡ್ ಎಕ್ಸ್ ವ್ಯಾಲ್ಯೂ ಫಸ್ಟ್ 6 ಹಾಕ್ಬಿಟ್ಟು ನೋಡೋದು, ಆಮೇಲೆ -1 ಹಾಕ್ಬಿಟ್ಟು ನೋಡೋದು. ಓಕೆನಾ? ಯಾವ್ದು ಸ್ಯಾಟಿಸ್ಫೈ ಮಾಡ್ತಿದೆ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತೆ. ಸ್ವಲ್ಪ ಇದು ಉದ್ದ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 2 ಆಪ್ಷನ್ಸ್ ಇದೆ, ಮತ್ತೆ ಇಲ್ಲಿ 4 ಆಪ್ಷನ್ಸ್ ಇದೆ. ಓಕೆ, ನಿಮ್ದು ಒಂದ್ ವೇಳೆ 4ನೇ ಆಪ್ಷನ್ ಕರೆಕ್ಟ್ ಅಂತ ಹೇಳಿದ್ರೆ ನೀವು 8 ಸತಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಿ ಅಂತ ಹೇಳಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬಿಡಿ. ಸಾಲ್ವ್ ಮಾಡೋಣ. ಎಕ್ಸ್ ಇಸ್ ಇಕ್ವಲ್ ಟು 6 ಮತ್ತು ಎಕ್ಸ್ ಇಸ್ ಇಕ್ವಲ್ ಟು -1. ಎಕ್ಸ್ ಇಸ್ ಇಕ್ವಲ್ ಟು 6 ಇತ್ತು ಮತ್ತೆ ಎಕ್ಸ್ ಇಸ್ ಇಕ್ವಲ್ ಟು -1 ಇತ್ತಲ್ವಾ? ನೀವೇನ್ ಮಾಡ್ತೀರಾ, ಈ 6ನ ಈ ಕಡೆ ಕಳಿಸ್ಕೊಳ್ಳಿ. ಈ ಕಡೆ ಬಂದ್ರೆ ನೋಡಿ, ಇಲ್ಲಿ ಎಡಿಷನ್ ಆಗ್ತಿದೆ, ಈ ಕಡೆ ಬಂದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ. ಆಮೇಲೆ ಈ -1 ಈ ಕಡೆ ಬಂದ್ರೆ ಎಡಿಷನ್ ಆಗುತ್ತೆ, ಸಬ್ಟ್ರಾಕ್ಷನ್ ಇರೋದು ಎಡಿಷನ್ ಆಯ್ತು. x + 1 = 0. ಓಕೆ, ಈಗ ನಾನು ಮಲ್ಟಿಪ್ಲೈ ಮಾಡ್ತೀನಿ ಈ 2 ಇಕ್ವೇಶನ್. ಹೆಂಗ್ ಮಲ್ಟಿಪ್ಲೈ ಮಾಡೋದಂದ್ರೆ, LHS ನ LHS ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, RHS ನ RHS ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ x - 6 ಇಂಟು x + 1 ಈಸ್ ಈಕ್ವಲ್ ಟು 0. ಓಕೆನಾ? ಈಗ 0 × 0 0ನೇ ಆಗುತ್ತಲ್ವಾ? ಈಗ x × x ಏನಪ್ಪುಟ್ಟ, x × x x², x × +1 1x ಆದ್ರೂ ಬರೀರಿ ಅಥವಾ x ಆದ್ರೂ ಬರೀರಿ, ಎರಡು ಒಂದೇ. -6 × x -6x, -6 × 1 -6 = 0. ಓಕೆ, ಈಗ ಏನಾಯ್ತು, x². ಈಗ ನೋಡಿ, ಇದು 1x, ಇದು -6x. ಇಲ್ಲಿ 1x -6x ಎರಡು ಲೈಕ್ ಟರ್ಮ್ಸ್, ಲೈಕ್ LIKE ಲೈಕ್ ಟರ್ಮ್ಸ್ ಆಗುತ್ತೆ. ಲೈಕ್ ಟರ್ಮ್ಸ್ ಅಂದ್ರೇನು, ಇಲ್ಲಿ ಏನು ಆಲ್ಫಾಬೆಟ್ ಇರುತ್ತೋ ಇಲ್ಲೂ ಅದೇ ಆಲ್ಫಾಬೆಟ್ ಇದ್ರೆ ಅಥವಾ ಅದೇ ಡಿಗ್ರಿ ಇದ್ರೆ, ನೋಡಿ ಇಲ್ಲಿ ಎಕ್ಸ್ ತಲೆ ಮೇಲೆ ಏನಿಲ್ಲ ಅಂದ್ರೆ x⁻1, ಇಲ್ಲೂ ಕೂಡ x⁻1 ಇದೆ. ಇದೆರಡು ಲೈಕ್ ಟರ್ಮ್ಸ್ ಆಗುತ್ತೆ. ಜಸ್ಟ್ 1 - 6 ಮಾಡಿ. ಹೆಂಗೆ ಸಬ್ಟ್ರಾಕ್ಷನ್ ಮಾಡೋದು ನಿಮ್ಗೆ ಗೊತ್ತೇ ಇದೆ. 1 - 6 ಏನಾಗುತ್ತೆ, -5x ಆಗುತ್ತೆ. ಕರೆಕ್ಟ್ ಅಲ್ವಾ? 1 - 6 ಸೈನ್ ಆಫ್ ದ ಗ್ರೇಟರ್ ನಂಬರ್. ಸಬ್ಟ್ರಾಕ್ಷನ್ ಮಾಡಿದ್ರೆ 6ರಲ್ಲಿ 1 ತೆಗೆದ್ರೆ 5, 1ರಲ್ಲಿ 6 ತೆಗಿಯಕ್ಕಾಗಲ್ಲ, ಬಿಗ್ಗರ್ ನಂಬರ್ ಸೈನು. ಸೊ ದಟ್ಸ್ ವೈ ಮೈನಸ್. ಓಕೆ, ಅದಕ್ಕೋಸ್ಕರ ಮೈನಸ್ ಬರುತ್ತೆ. -6 = 0. ಸೊ ಇದು ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಶನ್. x² - x -x ಎರಡು ಕಡೆ ಮೈನಸ್ ಬಂದಿದೆ. ನೋಡೋಣ ಆಪ್ಷನ್ ಯಾವುದು ಅಂತ. x² ಎರಡು ಕಡೆ ಮೈನಸ್ ಎಲ್ಲಪ್ಪ ಇದೆ, ಇಲ್ಲಿದೆ ನೋಡಿ. ಓಕೆ, ಸೊ ಈಗ ನಮ್ಮ ಆನ್ಸರು ಆಪ್ಷನ್ ಬಿ, x² - 5x -6 = 0. ಸೊ ಇದರ ಜೊತೆ ನಮ್ಮ ಮೊದಲನೇ ಮೇನು ಮುಕ್ತಾಯ. ಥ್ಯಾಂಕ್ ಯು.